ಪ್ರಿಯ ವೀಕ್ಷಕರೇ, ಮೆಗಾ ಫೈಟ್ನಲ್ಲಿ ಜನತೆ ಮತ್ತೊಮ್ಮೆ ತಮ್ಮ ನಾಯಕರಿಗೆ ಪ್ರಶ್ನೆಗಳನ್ನು ಕೇಳೋದಕ್ಕೆ ಉತ್ಸುಕವಾಗಿದೆ. ಎಲ್ಲೋರ್ವ ತರುಣ ಇದ್ದಾರೆ. ಆಲ್ ದ ಪಾರ್ಟಿ ಲೀಡರ್ಸ್ಗೆ ನಂದು ಕ್ವಶನು ಸರ್, IT ಅಂದರೆ ಬ್ಯಾಂಗ್ಳೂರು. ಒಬಾಮಾ ಬಂದುಬಿಟ್ಟು IT ಅಂದ ತಕ್ಷಣ ಬೆಂಗಳೂರನ್ನ ಜಡ್ಜ್ ಮಾಡ್ತಾರೆ. ಡೆಲ್ಲಿ ನೋಡಲ್ಲ, ಬಾಂಬೆ ನೋಡಲ್ಲ, ಅದರ್ ಸಿಟೀಸ್ನ ನೋಡಲ್ಲ. ಬಟ್ ಇಲ್ಲಿ ಗಾರ್ಬೇಜಸ್ ತುಂಬ ಇದೆ, ಕ್ಲೀನ್ ಮಾಡಲ್ಲ. ಅದೂ ಇಂಟರ್ನ್ಯಾಷನಲ್ ನ್ಯೂಸಲ್ಲಿ ಬರುತ್ತೆ. ಅಪಾರ್ಟ್ ಫ್ರಮ್ ದ್ಯಾಟ್ ಒಂದು ರೋಡ್ಸ್ ಕರೆಕ್ಟಾಗಿಲ್ಲ. ಅದರ್ ನ್ಯಾಷನಲ್ ಸಿಟೀಸ್ ನೋಡಿದ್ರೆ, ಡೆಲ್ಲಿ ನೋಡಿ ಇಲ್ಲ ಅದರ್ ಸಿಟೀಸ್ ನೋಡಿದ್ರೆ ಒಂದು ಫ್ಲೈಓವರ್ ಇಲ್ಲಿ ಕರೆಕ್ಟಾಗಿ ಮಾಡಿಲ್ಲ. ಕರೆಕ್ಟಾಗಿ 2-3 ವೇ ಇಲ್ಲ. ಡೆಲ್ಲಿಗೆ ಹೋದರೆ 6 ವೇಸ್ ರೋಡ್ಸ್ ನೋಡ್ತೀವಿ ನಾವು. ಇಲ್ಲಿ 2 ವೇ ರೋಡು. ಯಶವಂತಪುರಲ್ಲಿ ನಾವು ಜಾಲಹಳ್ಳಿ ಕ್ರಾಸಿಂದ ಯಶವಂತಪುರ ಬರಲಿಕ್ಕಾಗಲ್ಲ. ನೋಡೋಕ್ಕೆ ಬ್ಯಾಂಗ್ಳೂರು ಎಂಟ್ರೆನ್ಸ್ ರೋಡು. ಔಟ್ ಗೋಯಿಂಗ್ ರೋಡ್ ಯಾವುದು? ಇದು ಎಲೆಕ್ಟ್ರಾನಿಕ್ ಸಿಟಿ ರೋಡು. ಅಲ್ಲೂ ನ್ಯಾಯವಾಗಿಲ್ಲ. ಡೈಲಿ ನಾವು ಟ್ರಾಫಿಕ್ ಪ್ರಾಬ್ಲಮಲ್ಲಿ ನಮ್ಮ ಟೈಮ್ ಟೋಟಲ್ ವೇಸ್ಟ್ ಆಗ್ತಿದೆ. ಅಟ್ಲೀಸ್ಟ್ ವಿ ಆರ್ ವೇಸ್ಟಿಂಗ್ 4 hours ಇನ್ ಎ ಡೇ ಅಂದರೆ ನಾವೇನು ಅರ್ನ್ ಮಾಡ್ತೀವಿ, ಏನು ಸರ್ವೈವಲ್ ಆಗ್ತೀವಿ? ಏನಿದೆ JDSನಲ್ಲಿ ಆ ಒಂದು ತರುಣ ಕೇಳಿದಂಥ ಪ್ರಶ್ನೆಗೆ ಉತ್ತರ. ಬೆಂಗಳೂರಿನಲ್ಲಿ ಇರುವಂಥ ಸಮಸ್ಯೆಗಳು ಅವ್ರು ಹೇಳಿದ್ದಾರೆ. ಎಲ್ಲ ಥರ ಸಮಸ್ಯೆಗಳುಂಟು. ನೀರಿನ ಸಮಸ್ಯೆಯಿಂದ ಹಿಡಿದು ಗಾರ್ಬೇಜ್ ಸಮಸ್ಯೆ, ಡ್ರೈನೇಜ್ ಸಮಸ್ಯೆ, ಎಲ್ಲ ಸಮಸ್ಯೆಗಳಿವೆ. ಅದಕ್ಕೆ ಪರಿಹಾರ ನಾವು ಏನು ಮಾಡಬೇಕಂತ ಇದ್ದೀವಿ ಅಂತ ಹೇಳಿದ್ರೆ, ನ್ಯೂ ಬ್ಯಾಂಗ್ಳೂರು ಕ್ರಿಯೇಟ್ ಮಾಡಬೇಕಂತ ಇದ್ದೀವಿ ನಾವು. ಭಾಳ ಹಿಂದೆನೇ ಇದ್ರ ಬಗ್ಗೆ ಚರ್ಚೆ ನಡೆದಿತ್ತು. ಇತ್ತೀಚಿನ ಸರ್ಕಾರಗಳು ಇದ್ರ ಬಗ್ಗೆ ಗಮನ ಹರಿಸಲಿಲ್ಲ. ನ್ಯೂ ಬೆಂಗಳೂರು ಎಲ್ಲಿ ಮಾಡಬೇಕಂತ ಹೇಳಿದ್ರೆ, ಚಿಕ್ಕಬಳ್ಳಾಪುರ ಮತ್ತು ದೊಡ್ಡಬಳ್ಳಾಪುರ ಮಧ್ಯ ಬಿಯಾಂಡ್ ಯಲಹಂಕ ಮಾಡಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಎಲ್ಲ ದೊಡ್ಡ ದೊಡ್ಡ ರೋಡ್ಸ್ ಮಾಡ್ಬೋದು, ರೈಲ್ವೆ ಸ್ಟೇಷನ್ ಮಾಡ್ಬೋದು, ಬಸ್ ಸ್ಟ್ಯಾಂಡ್ ಮಾಡ್ಬೋದು, ಎಲ್ಲ ಸಿವಿಲ್ ಅಮ್ಯುನಿಟೀಸ್ ಕೊಡ್ಬೋದು. ಆಗ ಈ ಬೆಂಗಳೂರು ಏನಿದೆ ಡಿಕಂಜೆಸ್ಟ್ ಮಾಡ್ಬೋದು ನಾವು. ಇವ್ರಿಗೆ ತಲೆ ಇಲ್ಲ, ಡಿಬೇಟ್ ಮಾಡಲ್ಲ ಅಧಿಕಾರಿಗಳು. ಎಲ್ಲಿ ಕಮಿಷನ್ ಬರುತ್ತೆ ಅದಕ್ಕೊಂದು ಪ್ರಾಜೆಕ್ಟ್ ಪಾಸ್ ಮಾಡ್ತಾರೆ. ಈಗ ಅವ್ರು ಹೊರಟಿದ್ರೆ ರಸ್ತೆ ಅಗಲ ಮಾಡಬೇಕು ಅಂತ ಹೊರಟಿದ್ದಾರೆ. ಅಗಲ ಮಾಡಿದ್ರೆ ರಸ್ತೆ ನೀವು ಎಷ್ಟು ಮನೆಗಳು, ಎಷ್ಟು ಬಿಲ್ಡಿಂಗ್ಗಳು ಹೊಡಿಬೇಕಾಗುತ್ತೆ, ಎಷ್ಟು ಬಿಸ್ನೆಸ್ ಸೆಂಟರ್ ನೀವು ಹೊಡಿಬೇಕಾಗುತ್ತೆ, ಎಷ್ಟು ಅನ್ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಆಗುತ್ತೆ. ಇದಕ್ಕೆ ಪರಿಹಾರ ಏನಂತೆಲ್ಲ ಸದನದಲ್ಲೂ ಮಾತನಾಡಿದ್ದೀನಿ ನಾನು. ಈ ನಮ್ಮ ಮ್ಯಾನಿಫೆಸ್ಟೋನಲ್ಲಿ ನಾವು ತಗೊಂಡ್ಬರ್ತಾ ಇದ್ದೀವಿ. ಹೊಸ ಬೆಂಗಳೂರು ನಾವು ಮಾಡ್ತೀವಿ. ಈ ಮಾಡಿದಾಗ ಮಾತ್ರ ನಿಮ್ಗೆಲ್ಲರಿಗೂ ಅನುಕೂಲ ಸಿಗುತ್ತೆ. ಇದ್ರ ಬಗ್ಗೆ ಯಾರು ಚಿಂತನೆ ಮಾಡಿಲ್ಲ. ಇದು ನಾವು ಮಾಡಿ ತೋರಿಸ್ತೀವಿ. ಕಾಂಗ್ರೆಸ್ ಪಕ್ಷ ಅಧಿಕಾರದಿಂದ ಹೋಗುವವರೆಗೆ 2004ನೇ ಇಸ್ವಿವರೆಗೆ ಎಲ್ಲಿಯೂ ಕೂಡ ನಾನು ಈ ಕಸದ ಸಮಸ್ಯೆಯನ್ನು ನಾನು ಕೇಳಿರಲೇ ಇಲ್ಲ. ಅಲ್ಲೇ ತನಕ ಇವನ್ JDS ಅಧಿಕಾರದಲ್ಲಿದ್ದಾಗಲೂ ಕೂಡ ಕಸದ ಸಮಸ್ಯೆ ಇಲ್ಲಿರಲಿಲ್ಲ. ಅದು ಯಾಕೋ ಈ BJP ಸರ್ಕಾರ ಬಂದ ಮೇಲೆ ಅದರಲ್ಲೂ ಈ ಕಾರ್ಪೊರೇಷನ್ ಯಾಕೋ ಅದು ಈ ಥರ ಒಂದು ಕೆಟ್ಟು ಹೋಗಿದೆ ಈ ಕಾರ್ಪೊರೇಷನ್ ಅಂತೇಳಿ ನನಗೆ ತಲೆಗೆ ಹೋಗ್ತಾ ಇಲ್ಲ. ಆದರೆ ಮೊದಲು ಈ ಕಾರ್ಪೊರೇಷನ್ನ ಏನು ಇನ್ಕಮ್ ಇತ್ತೋ ಅದರ 10ರಲ್ಲಿ 1 ಭಾಗ ಇಲ್ಲದಂತಹ ಸಮಯದಲ್ಲೂ ಕೂಡ ಇಂತಹ ಸಮಸ್ಯೆಗಳು ಬೆಂಗಳೂರು ಕಾರ್ಪೊರೇಷನ್ ಇರಲಿಲ್ಲ. ನಮ್ಮ ಸರ್ಕಾರದ ನಾವು ಕೂಡ ಪ್ರಣಾಳಿಕೆ ಮಾಡ್ತಾ ಇದ್ದೇವೆ. ಈ ಕಸದ ಸಮಸ್ಯೆಯನ್ನು ಭಾಳ ತೀವ್ರವಾಗಿ ನಾವು ಪರಿಗಣಿಸಿ ಅದಕ್ಕೆ ಸೂಕ್ತವಾದಂಥ ಪರಿಹಾರವನ್ನು ಕಂಡುಹಿಡಿಯೋದಲ್ಲದೆ ಇನ್ನು ಮುಂದೆ ಎಂದೆಂದಿಗೂ ಇಂತಹ ಕಸದ ಸಮಸ್ಯೆ ಬೆಂಗಳೂರಲ್ಲಿ ಉದ್ಭವ ಆಗದಂತಹ ಒಂದು ಪರಿಹಾರವನ್ನು ಕೈಗೊಳ್ತೀವಿ ಅಂತ ಹೇಳುವಂಥ ಒಂದು ಆಶ್ವಾಸನೆ ನಾವು ಕೊಡ್ತಾ ಇದ್ದೇವೆ. ಜನತಾ ದಳದವರು ಬಿಟ್ಟರು, BJP ಅವರು ಬಿಟ್ಟರು, ನಾವು ಬಿಟ್ಟಿಲ್ಲ. ಈ ರಾಜ್ಯದಲ್ಲಿ 20 ತಿಂಗಳ ಅಧಿಕಾರವನ್ನು ಅನುಭವಿಸ್ಲಿಕ್ಕೆ JDS ಮತ್ತು ಕಾಂಗ್ರೆಸ್ ಸರ್ಕಾರ ಏನು ಅವರ ಅನೈತಿಕ ಸರ್ಕಾರವನ್ನು ಮಾಡಿಕೊಂಡ್ರು. ಆವಾಗ ಈ ರಾಜ್ಯದಲ್ಲಿ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯನ್ನು ಏನು ಒಂದು ಸೃಷ್ಟಿ ಮಾಡಿದ್ರು. 800 ಸ್ಕ್ವೇರ್ ಮೀಟರ್ಸು ನಮ್ಮ ಕಾಲದಲ್ಲಿ ಆಗಿಲ್ಲ ಅಲ್ಲ. JDS ಮತ್ತು BJP ಅವರಿಂದ ಅವರು ಮಾಡಿದಂಥ ಒಂದು ಅವೈಜ್ಞಾನಿಕವಾಗಿ ಮಾಡಿದಂಥ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯ ಒಂದು ಸೃಷ್ಟಿಯಿಂದನೇ ಇವತ್ತು ಈ ಬೆಂಗಳೂರಿನಲ್ಲಿ ನೀರಿನ ಸಮಸ್ಯೆ ಇರ್ಬೋದು, ಕಸದ ಸಮಸ್ಯೆ ಇರ್ಬೋದು, ಇವತ್ತು ಎಲ್ಲ ಸಮಸ್ಯೆ, ಕರೆಂಟ್ ಸಮಸ್ಯೆ ಇರ್ಬೋದು, ಎಲ್ಲ ಸಮಸ್ಯೆಗಳು ಅವರಿಂದ ಮಾತ್ರ ಅಶ್ವಥ್ ನಾರಾಯಣ್ ಸರ್, ನನ್ನ ಪ್ರಶ್ನೆ, BJP ಸರ್ಕಾರ ಬಂದಂಗಿಂದ 3ನೇ ಮುಖ್ಯಮಂತ್ರಿ ನಾವು ನೋಡ್ತಾ ಇದ್ದೀವಿ. ಹಾಗೂ ಮಹಾನಗರ ಪಾಲಿಕೆ ಬಂದು ಈಗ 3 ವರ್ಷ ಆಗಿದೆ. ಅಕ್ರಮ ಸಕ್ರಮ ಯೋಜನೆ ನಿಮ್ಮ ಇಷ್ಟು ದಿನದಿಂದ 5 ವರ್ಷದಿಂದ ನಿಮ್ಮ ಸರ್ಕಾರ ಯೋಜನೆಗೆ ಜಾರಿ ತರೋಕ್ಕಾಗಲಿಲ್ಲ. ಇವತ್ತು ಬೆಂಗಳೂರು ಮಹಾನಗರದಲ್ಲಿ 70 ಲಕ್ಷ ಜನಸಂಖ್ಯೆ ಇದೆ. ನೀವು ಆ ಅಕ್ರಮ ಸಕ್ರಮ ಯೋಜನೆಯನ್ನು ಜಾರಿಗೆ ತರೋಕ್ಕಾಗಲಿಲ್ಲ. ಇವತ್ತು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಗುತ್ತಿಗೆದಾರರಿಗೆ 1 ವರ್ಷದಿಂದ ಪೇಮೆಂಟ್ ಮಾಡ್ತಾ ಇಲ್ಲ. ಹಸನಪ್ಪ ಅವರು ಬರ್ತಾ ಇದ್ದಂಗೆ ಹೇಳಿದ್ರು, ನಾವು 1 ಲಕ್ಷ ಚಿಲ್ಲರೆ ಕೋಟಿ ನಿಮಗೆ ಅನುದಾನ ಕೊಟ್ಟಿದ್ದೀವಿ, ನೀವು ಅದನ್ನು ಸಮರ್ಪಕವಾಗಿ ಬಳಸ್ಕೊಳ್ಳೋಕ್ಕಾಗಿಲ್ಲ ಅಂತ. ಅದಕ್ಕೆ ಅಶ್ವಥ್ ನಾರಾಯಣ್ ಅವರು ನಾವು 60% ಸಮಥಿಂಗ್ ಏನೋ ಕೆಲಸ ಮಾಡಿದ್ದೀವಿ, ಯೋಜನೆ ಪ್ರಗತಿಯಲ್ಲಿದೆ ಅಂತ ಹೇಳಿದ್ರು. ಈ ವಿಚಾರದಲ್ಲಿ, ಈ ರಾಜ್ಯದ ಪ್ರಗತಿಯ ವಿಚಾರದಲ್ಲಿ ಅವರಿಬ್ಬರಲ್ಲಿ ಗೊಂದಲ ಇದೆ. ಅವ್ರು ಕೊಟ್ಟಿರೋ ಅನುದಾನ ಇವ್ರು ಬಳಸೋಕ್ಕಾಗಿಲ್ಲ. ಆದರೆ ಪ್ರತಿ ತಿಂಗಳು ಪೆಟ್ರೋಲು, ಡೀಸೆಲ್ಲು ಮತ್ತು ಗ್ಯಾಸ್ನ ಬೆಲೆ ಏರಿಕೆಯಲ್ಲಿ ಏರಿಸ್ಕೊಂಡು ಹೋಗ್ತಿದ್ದಾರೆ. ಕಾವೇರಿ ವಿಚಾರದಲ್ಲಿ ಇವತ್ತು ಮಾಧ್ಯಮಗಳಲ್ಲಿ ನಾವು ನೋಡ್ತಾ ಇದ್ದೇವೆ, ಒಂದೊಂದು ಬಿಂದಿಗೆ ನೀರಿಗೆ 5 ರೂಪಾಯಿ 10 ರೂಪಾಯಿ ಕೊಟ್ಟು ಕೊಂಡ್ಕೊಳ್ಳೋಂಥ ಪರಿಸ್ಥಿತಿ ಮಾಧ್ಯಮಗಳಲ್ಲಿ ನೋಡ್ತಾ ಇದ್ದೀವಿ. ಕಾವೇರಿ ನೀರಿನ ವಿಚಾರ ನಿಮ್ಮಿಬ್ಬರಿಗೂ ಅದಕ್ಕೊಂದು ಸೂಕ್ತ ನೀತಿ ತೊಗೊಬೇಕು ಅನ್ನೋದು
ಗೊತ್ತಾಗ್ಲಿಲ್ವಾ? ಓಕೆ, ಥ್ಯಾಂಕ್ ಯು. ಎ ಟಿ ರಾಮಸ್ವಾಮಿ ಅವರು ಒಂದು ವರದಿಯನ್ನು ಕೊಟ್ಟರು. ಸರ್ಕಾರಿ ಭೂಮಿ ವಿಚಾರದಲ್ಲಿ 43,000 ಎಕರೆಯನ್ನು ಬಲಾಢ್ಯರು ಬೆಂಗಳೂರಿನಲ್ಲಿ ಅಕ್ವೈರ್ ಮಾಡ್ಕೊಂಡಿದ್ದಾರೆ ಮತ್ತು 8,000 ಎಕರೆಯನ್ನು ನಕಲಿ ದಾಖಲೆ ಸೃಷ್ಟಿ ಮಾಡಿ ಅದನ್ನು ಬಲಾಢ್ಯರು ಅಕ್ವೈರ್ ಮಾಡ್ಕೊಂಡಿದ್ದಾರೆ. ಈ ಸಂದರ್ಭ ಇದ್ದಾಗ ಸನ್ಮಾನ್ಯ ಈಶ್ವರಪ್ಪನವರು ಎ ಟಿ ರಾಮಸ್ವಾಮಿ ಅವ್ರನ್ನ ಕರೆದು ಅದನ್ನು ನಾನು ವಿದಿನ್ 15 ಡೇಸಲ್ಲಿ ಇದನ್ನು ನಾನು ಪ್ರಾಬ್ಲಮ್ ಸಾಲ್ವ್ ಮಾಡ್ತೀನಿ, ಎಲ್ಲ ಸರ್ಕಾರಿ ಜಮೀನನ್ನ ನಾನು ವಾಪಸ್ ತಗೋತೀನಿ ಅಂತ ಹೇಳಿದ್ರು. ಆದರೆ ಇದುವರೆ ತನಕ ಯಾವ ಆ್ಯಕ್ಷನ್ನು ತಗೊಂಡಿಲ್ಲ. ಇದಕ್ಕೆ ಮಾನ್ಯ ಅಶ್ವಥ್ ನಾರಾಯಣ ಅವರು ದಯವಿಟ್ಟು ಉತ್ತರ ಹೇಳಬೇಕು. ಓಕೆ, ಅಸಂಘಟಿತ ಶ್ರಮಜೀವಿಗಳು 70% ಅಧಿಕ ಜನ ಇದ್ದಾರೆ. ಇವಾಗ ನೀವೇನು ಮಾಡ್ತಾ ಇದ್ದೀರಾ, ಬ್ರಿಡ್ಜ್ ಕಟ್ಟಿದ್ದೀವಿ, ಅಲ್ಲಿ ಆಗ ಮಾಡಿದ್ದೀವಿ, ಈಗ ಮಾಡಿದ್ದೀವಿ ಅಂತ ಹೇಳ್ತಾ ಇದ್ದೀರಾ. ವಸ್ತುಗಳ ಬಗ್ಗೆ ಮಾತ್ರ ಮಾತಾಡ್ತಾ ಇದ್ದೀರಾ ಹೊರತು ವ್ಯಕ್ತಿಗಳ ಬಗ್ಗೆನೇ ಮಾತಾಡ್ತಾ ಇಲ್ಲ. ಈ ಜನಪ್ರತಿನಿಧಿಗಳಲ್ಲಿ ಯಾವ ಸರ್ಕಾರ ಅಧಿಕಾರಕ್ಕೆ ಬಂದರೂ ಕೂಡ ಭ್ರಷ್ಟಾಚಾರದ ನಿರ್ಮೂಲನೆ ಬಗ್ಗೆ ಏನೂ ಕ್ರಮ ತೆಗೆದುಕೊಳ್ತಾ ಇಲ್ಲ. ಅದರ ಬಗ್ಗೆ ತಾವು ಆಶ್ವಾಸನೆ ಕೊಡಬೇಕಾಗಿದೆ. ನಾನು ದಯವಿಟ್ಟು 2 ಪಕ್ಷಗಳಿಗೆ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ, ಕಾಂಗ್ರೆಸ್ ಮತ್ತು BJPಗೆ. ತಾವು ಈ ಅಖಂಡ ರಾಷ್ಟ್ರವನ್ನು ಬಲಿಷ್ಠ ರಾಷ್ಟ್ರವನ್ನಾಗಿ ಮಾಡಬೇಕಾದ್ರೆ ಪ್ರಾದೇಶಿಕ ಪಕ್ಷಗಳನ್ನು ಮುನ್ನಡೆಯನ್ನು ತಡೆಯಿರಿ. ಇಲ್ಲದೇ ಇದ್ದರೆ ನಮ್ಮ ರಾಷ್ಟ್ರ ಛಿದ್ರವಾಗಿ ಹೋಗ್ತದೆ. ದಯವಿಟ್ಟು ಈ ನಿಟ್ಟಿನಲ್ಲಿ ನಿಮ್ಮ ಕಾರ್ಯಕ್ರಮ ಏನು? ಕಳೆದ 5 ವರ್ಷಗಳಿಂದ ತಾವು ಸರ್ಕಾರಕ್ಕೆ ಬಂದ ಮೇಲೆ ಸನ್ಮಾನ್ಯ ಅಶ್ವಥ್ ನಾರಾಯಣ ಅವರೇ, ತಾವು 5 ವರ್ಷಗಳ ಕಾಲ ಹಿಂದೆ ಅಧಿಕಾರಕ್ಕೆ ಬಂದ ಮೇಲೆ ತಾವು ಅಭಿವೃದ್ಧಿ ಮಾಡೋದು ಒಂದು ಕಡೆ ಇದ್ದರೆ 108 ವ್ಯಾನ್ಗಳಲ್ಲಿ ತಾವು ತಮ್ಮ ಪಕ್ಷವು 5 ವರ್ಷಗಳ ಹಿಂದೆ ಅಧಿಕಾರಕ್ಕೆ ಬಂದ ನಂತರ ನಮ್ಮ ತಿಳುಮತಿಗೆ 108 ವ್ಯಾನ್ಗಳಲ್ಲಿ ಪ್ರಾಯಶಃ ಬರೀ ಹಣ ಸಾಗಿಸೋದೇ ಆಗಿದೆ ಅನ್ನೋದು ಈ ಹಲವಾರು ಇವಾಗ ಬಂದಿದೆ. ಆಯ್ತು ಸ್ವಾಮಿ, ಮುಂದಿನ ಸರ್ಕಾರ ಏನೋ ಬರ್ತಾ ಇದೆ, ತಾವು ಏನಾದ್ರು ಖಜಾನೆ ಕಟ್ಟಿಕ್ಕಿದ್ರೋ ಅಲ್ಲಿ ಲೂಟಿ ಮಾಡಿ ಖಾಲಿ ಮಾಡ್ಕೊಂಡು ಹೋಗ್ತಾ ಇದ್ದೀರೋ ದಯವಿಟ್ಟು ತಿಳಿಸಿ. ಸರ್, BJP ಸರ್ಕಾರ ಬಂದ ಮೇಲೆ ಕನ್ನಡ ಶಾಲೆಗಳನ್ನ ಹೆಚ್ಚಿನ ರೀತಿಯಲ್ಲಿ ಮುಚ್ತಾ ಇದೆ. ಮುಂದೆ ಯಾವುದೇ ಸರ್ಕಾರ ಬಂದರೂ ಈ ಶಾಲೆಗಳನ್ನ ಮುಚ್ಚಬಾರ್ದು ಅಂತ ಈ ಮೂಲಕ ವಿನಂತಿ ಮಾಡ್ಕೊಂತೀನಿ. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ದಯವಿಟ್ಟು ತಿಳಿಸ್ಬೇಕು. ಯೋಗೇಶು ಚನ್ನಪಟ್ಟಣದಲ್ಲಿ ನಿಂತ ಗೆಲ್ಲಿಸ್ಬೇಕಾ ಸೋಲಿಸ್ಬೇಕಾ? ಎಲ್ಲ ನದಿನೂ ಸಾಗರ ಕೇಸರಂಗೆ ನಿಮಗೆ ನಮ್ಮ ಕ್ವಶನ್ ಕೇಳ್ತಾ ಇದ್ದೀವಿ. ನೀವು ಬೆಂಗಳೂರಲ್ಲಿ ಮಹಾನಗರ ಪಾಲಿಕೆ BMP ನಿಮ್ದಾಗಿದೆ, ಮಾರ್ಕೆಟ್ನ ಅಡ ಇಡ್ತೀರಾ, ಅಲ್ಲೋಗಿ ಮೇಲ್ನ ಅಡ ಇಡ್ತೀರಾ. ಅದು ಬಿಟ್ಬಿಟ್ಟು ನಾಟ್ ಪಕ್ಕಕ್ಕೆ ಸೇರಿಸಿ ನೋಟ್ ಮಾಡಿಬಿಟ್ಟು ಬಿಲ್ ತೊಗೊಂಡ್ಬಿಡ್ತೀರಾ. ನಿಮ್ಮವ್ರಿಗಾದ್ರೆ ಬಿಲ್ ಮಾಡ್ತೀರಾ, ಬೇರೆ ಯಾವುದೋ ಕಾಂಟ್ರಾಕ್ಟ್ರಿಗಾದರೆ ಯಾವುದೇ ಬಿಲ್ ಮಾಡಲ್ಲ. ಎಂತಕ್ಕೆ? ಇದಕ್ಕೊಂದು ಉತ್ತರ ಕೊಡ್ಬೇಕು ನಿಮ್ಮಿಂದ. 50% ಗ್ರಾಮೀಣ ಜನತೆ ಬೆಂಗಳೂರಿಗೆ ಬಂದು ನೆಲೆಸಿದ್ರು ಅಂತ. ನೆಲೆಸಿದ ಕಾರಣ ಏನು? ಗ್ರಾಮೀಣ ಅಭಿವೃದ್ಧಿ ಆಗಿಲ್ವಾ, ಅಥವಾ ನಮ್ಮ ರಾಜ್ಯದಲ್ಲಿ ಅನ್ನದಾತರು ಜಾಸ್ತಿ ಆಗಿದ್ದಾರೆ, ನಮ್ಮ ನಾಡಿಗೆ ಅನ್ನ ಬೇಡ, ಎಲ್ಲ ಬೆಂಗಳೂರಿಗೆ ಬಂದು ಸೆಟ್ಲ್ ಆಗಿ ಅನ್ನೋ ಒಂದು ಇದು ಹೇಳಿದ್ರ, ಅಥವಾ ಗ್ರಾಮೀಣ ಅಭಿವೃದ್ಧಿ ಆಗಲಿಲ್ವಾ? ಎಲ್ಲ ಮೆಟ್ರೋಗಳು, ಫ್ಲೈಓವರ್ಗಳೆಲ್ಲ ರೆಡಿ ಆಗಿದ್ದಾರೆ. NGF ಅಂತ ಹಿಡಿದು ಹಲ್ಸೂರು ಪೊಲೀಸ್ ಸ್ಟೇಷನ್ ನರಕಯಾತ್ರೆ ಬರಬೇಕು. ಆ ಕಡೆಯಿಂದ ಬರೋಲ್ಲ, IT-BTಗೆ ಹೋಗೋರು ಪಬ್ಲಿಕ್ಸು. ಅದರಿಂದ ಭಾಳ ತೊಂದರೆ ಆಗಿದೆ. ಯಾರೂ ಅದ್ರ ಕಡೆ ಗಮನನೇ ಹರಿಸಿಲ್ಲಲ್ಲ ಸರ್.